ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ KPSC ವಿಚಾರವಾಗಿ ನಾವೊಂದು ವರದಿಯನ್ನು ಪಬ್ಲಿಷ್ ಮಾಡಿದ್ವಿ. KPSCಯ ಪ್ರಾಮಾಣಿಕ ಸೆಕ್ರೆಟರಿ ಅಂತ ಕರೆಸ್ಕೊಂಡಿದ್ದ ವಿಕಾಸ್ ಸುರಳ್ಕರ್ರನ್ನ ಟ್ರಾನ್ಸ್ಫರ್ ಮಾಡಿದ್ದನ್ನು ವಿರೋಧಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಈಗ ಸುರಳ್ಕರ್ ಹೋಗಿ ಅವರ ಜಾಗಕ್ಕೆ ಬೇರೆ ಅಧಿಕಾರಿ ಬಂದಿದ್ದಾರೆ. ಹೀಗಿದ್ರೂ ಕೂಡ KPSCಯ ಈ ಅಧ್ಯಕ್ಷ ಹಾಗೂ ಕಾರ್ಯದರ್ಶಿಗಳ ಸಂಘರ್ಷ ನಿಂತಿಲ್ಲ. ಒಬ್ರಿಗೊಬ್ಬರನ್ನ ವಜಾ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ, ರಾಜ್ಯಪಾಲರಿಗೆ ಲೆಟರ್ ಬರೆಯುವ ಮಟ್ಟಿಗೆ ಹೋಗಿದೆ. ಇವರಿಬ್ಬರ ಜಗಳದಿಂದ ಮತ್ತೆ ಎಕ್ಸಾಮ್ ಬರೆಯುವ ಆಕಾಂಕ್ಷಿಗಳ ಬದುಕು ಮೂರಾಬಟ್ಟೆಯಾಗಿದೆ. ಹಾಗಿದ್ರೆ ಈ ಸಲ ಏನಾಗಿದೆ, ಏನಿದು ವಿವಾದ ಅನ್ನೋದನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. UPSC, KPSC, KEA ಸೇರಿದಂತೆ ಎಲ್ಲ ನೇಮಕಾತಿ ಆಯೋಗ, ಪ್ರಾಧಿಕಾರ, ಸಮಿತಿಗಳು ಉದ್ಯೋಗಾಕಾಂಕ್ಷಿಗಳ ಪಾಲಿಗೆ ಕಾಮಧೇನು ಕಲ್ಪವೃಕ್ಷ ಇದ್ದ ಹಾಗೆ. ಎಷ್ಟೋ ಜನ ಆಕಾಂಕ್ಷಿಗಳು ಈ ಆಯೋಗಗಳನ್ನು ಪೂಜ್ಯ ಭಾವದಿಂದ ದೇವಸ್ಥಾನ ತರ ನೋಡ್ತಾರೆ. ಕೇಂದ್ರದಲ್ಲಿ UPSC ಅತ್ಯಂತ ಟ್ರಾನ್ಸ್ಪರೆಂಟ್ ಆಗಿ ಆಯ್ಕೆ ಪ್ರಕ್ರಿಯೆ ಮಾಡೋದ್ರಿಂದ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಘನತೆ ಉಳಿಸ್ಕೊಂಡಿದೆ. ಇವತ್ತಿಗೂ UPSC ಅಂದ್ರೆ ಒಂದು ಗೌರವ ಪ್ರತಿಯೊಬ್ಬರಿಗೂ ಕೂಡ ಇದೆ. ಆದರೆ KPSC ವಿಚಾರದಲ್ಲಿ ಮಾತ್ರ ಯಾವುದೇ ಗೊಂದಲ ಇಲ್ಲದೆ ನೀಟಾಗಿ ನೇಮಕಾತಿ ಪ್ರಕ್ರಿಯೆ ನಡೆಸ್ಕೊಟ್ರೆ ಸಾಕು, ಅದೇ ದೊಡ್ಡ ಉಪಕಾರ ಅನ್ನೋ ಪರಿಸ್ಥಿತಿ ಇದೆ. ಅಷ್ಟು ವಿವಾದ, ಅಷ್ಟು ಆಪಾದನೆಗಳು. ಪ್ರತಿ ವರ್ಷ ರೆಗ್ಯುಲರ್ ಆಗಿ ಎಕ್ಸಾಮ್ ಮಾಡಲ್ಲ, ಮಾಡಿದ್ರು ರಿಸಲ್ಟ್ ಬೇಗ ಬರಲ್ಲ. ಪ್ರತಿ ಸಲ ಹೋರಾಟ ಮಾಡಬೇಕೆಲ್ಲದಕ್ಕೂ. ಕಾಲಕಾಲಕ್ಕೆ ಎಕ್ಸಾಮ್ಗಳ ಸ್ಟೇಟಸ್ ಅದನ್ನು ಕರೆಕ್ಟಾಗಿ ಕೊಡಲ್ಲ. ಪ್ರಶ್ನೆ ಮಾಡಿದ್ರೆ ದುರಹಂಕಾರ, ಸರಿ ಉತ್ತರ ಕೊಡಲ್ಲ. ಪೇಪರ್ ಲೀಕ್, ಹುದ್ದೆಗಳ ಡೀಲ್, ಹೀಗೆ ಬರೀ ಇಂಥದ್ದೇ ನಡೀತಿರುತ್ತೆ. ಇಂಥ KPSCಯಲ್ಲಿ ಅಧ್ಯಕ್ಷ ಮತ್ತು ಸೆಕ್ರೆಟರಿಗಳು ಬಡದಾಡ್ಕೊಳ್ತಿದ್ದಾರೆ, ನಾಚಿಕೆ ಮಾನ ಮರ್ಯಾದೆ ಬಿಟ್ಟು. ಕಳೆದ ಬಾರಿ ಕೂಡ ಕಾರ್ಯದರ್ಶಿಯಾಗಿದ್ದ ವಿಕಾಸ್ ಸುರಳ್ಕರ್ ಮತ್ತು KPSC ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅನ್ನೋ ವ್ಯಕ್ತಿ ನಡುವೆ ಇದೇ ರೀತಿ ಸಂಘರ್ಷ ಇತ್ತು. ಕೊನೆಗೆ ಕರ್ನಾಟಕ ಸರ್ಕಾರ ಕಾರ್ಯದರ್ಶಿಯನ್ನೇ ಎತ್ತಂಗಡಿ ಮಾಡಿ ಕೈ ತೊಳ್ಕೊಂಡಿತ್ತು. ನಮ್ಮ ಈ ಹಿಂದಿನ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅವ್ರನ್ನ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಅದನ್ನು ನೋಡಿದ್ರೆ. KPSC ಕರ್ಮಕಾಂಡ ಏನು, KS ನಂತಹ ದೊಡ್ಡ ಅಧಿಕಾರಿಗಳನ್ನು ಆಯ್ಕೆ ಮಾಡೋ ಸಂಸ್ಥೆ ಎಷ್ಟು ಹೋಪ್ಲೆಸ್ ಆಗಿ ಕೆಲಸ ಮಾಡುತ್ತೆ ಅನ್ನೋದು ಡೀಟೇಲ್ ಆಗಿ ಗೊತ್ತಾಗುತ್ತೆ. ಈಗ ಸುರಳ್ಕರ್ ಅವರ ಜಾಗಕ್ಕೆ ಲತಾ ಕುಮಾರಿ ಅನ್ನೋರು ಬಂದಿದ್ದಾರೆ. ಅವರ ಜೊತೆಗೂ KPSC ಅಧ್ಯಕ್ಷ ಶಿವಶಂಕರಪ್ಪ ಜಗಳ ಮಾಡ್ಕೊಂಡಿದ್ದಾರೆ. ಟೈಮ್ ಸೆನ್ಸ್ ಇಲ್ಲ, ಸರಿಗೆ ಕೆಲಸ ಮಾಡಲ್ಲ. ನೆಗೆಟಿವ್ ರಿಮಾರ್ಕ್ ಪಡೆದವರಿಗೆ KPSC ಅಧ್ಯಕ್ಷ ಪಟ್ಟ. ಸ್ನೇಹಿತರೆ, ಈ ಹಿಂದೆ BJP ಸರ್ಕಾರದ ಅವಧಿಯಲ್ಲಿ ಏಪ್ರಿಲ್ 3, 2021 ಶಿವಶಂಕರಪ್ಪ ಸಾಹುಕಾರ್ ಅನ್ನೋ ಈ ಮನುಷ್ಯನನ್ನ KPSC ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಸಂವಿಧಾನದ 316ನೇ ವಿಧಿಯಲ್ಲಿ ಯಾವುದೇ ಲೋಕಸೇವಾ ಆಯೋಗದ ಅಧ್ಯಕ್ಷ ಆಗಬೇಕಂದ್ರೆ, KPSC, UPSC ಈ ರೀತಿ ಆಯೋಗದ ಅಧ್ಯಕ್ಷ ಆಗಬೇಕಂದ್ರೆ ಆತ ಕನಿಷ್ಠ 10 ವರ್ಷ ಭಾರತ ಸರ್ಕಾರದ ಅಧೀನದಲ್ಲಾಗಲಿ ಅಥವಾ ರಾಜ್ಯ ಸರ್ಕಾರದ ಅಧೀನದಲ್ಲಾಗಲಿ ಕೆಲಸ ಮಾಡಿರಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಆದರೆ ಶಿವಶಂಕರಪ್ಪ ಆಯೋಗ ಸೇರೋಕ್ಕೂ ಮುಂಚೆ ಸಹಕಾರಿ ಯೂನಿಯನ್ ಒಂದರಲ್ಲಿ ಗುತ್ತಿಗೆ ಆಧಾರದಲ್ಲಿ ಕಾಂಟ್ರಾಕ್ಟ್ ಬೇಸ್ನಲ್ಲಿ ಕೆಲಸ ಮಾಡ್ತಿದ್ರು. ಸ್ಪಷ್ಟವಾಗಿ ಹೇಳಬೇಕಂದ್ರೆ NCUI, ನ್ಯಾಷನಲ್ ಕೋಆಪರೇಟಿವ್ ಯೂನಿಯನ್ ಆಫ್ ಇಂಡಿಯಾದ ಗುಲ್ಬರ್ಗಾ ಬ್ರಾಂಚ್ನಲ್ಲಿ FGI ಆಗಿ ಕಾಂಟ್ರಾಕ್ಟ್ನಲ್ಲಿ ಕೆಲಸ ಮಾಡ್ತಿದ್ರು. ಜೊತೆಗೆ ಅವರ ಕೆಲಸ ಸರಿ ಇಲ್ಲ, ತೃಪ್ತಿಕರವಾಗಿಲ್ಲ, ಟೈಮ್ ಸೆನ್ಸ್ ಇಲ್ಲ. ಹೀಗಾಗಿ ಅವರ ಕಾಂಟ್ರಾಕ್ಟ್ ಪೀರಿಯಡ್ನ ವಿಸ್ತರಿಸಬಾರದು ಅಂತ ಯೂನಿಯನ್ನ ಚೀಫ್ ಎಕ್ಸಿಕ್ಯೂಟಿವ್ ಆಗಿದ್ದ ಅನಿತಾ ಮಂಚಾಡಾ ಅನ್ನೋರು 2010 ಮಾರ್ಚ್ 18 ನೆಗೆಟಿವ್ ರಿಮಾರ್ಕ್ ಕೂಡ ಬರೆದು ಆದೇಶ ಹೊರಡಿಸಿದ್ರು. ಅಂಥವ್ರನ್ನ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಆಯ್ಕೆ ಮಾಡೋ ಜಾಗಕ್ಕೆ ತಗೊಂಬಂದು ಕೂರಿಸಿದ್ದಾರೆ. ಈಗ ಸರ್ಕಾರದ ಇತರ ಇಲಾಖೆಗಳಿಗೆ ಗ್ರೂಪ್ A, ಗ್ರೂಪ್ B ನೌಕರರನ್ನ ಆಯ್ಕೆ ಮಾಡೋ ಪಬ್ಲಿಕ್ ಕಮಿಷನ್ನ ಸಂಸ್ಥೆಯ ಮುಖ್ಯಸ್ಥರನ್ನಾಗಿ ಮಾಡಿದ್ದಾರೆ ಅವ್ರನ್ನ, ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ. ಈ ಸಂಬಂಧ ಕರ್ನಾಟಕ ಹೈಕೋರ್ಟ್ಗೆ 2 PL ಸಲ್ಲಿಕೆ ಆಗಿದ್ವು. ಆಗ ಕೋರ್ಟ್ KPSC ಅಧ್ಯಕ್ಷ ಮತ್ತು ಸದಸ್ಯರ ನೇಮಕಾತಿ ಸಂಪೂರ್ಣ ಪಾರದರ್ಶಕವಾಗಿರಬೇಕು, ಯಾವುದೇ ಆಕ್ಷೇಪ ಆರೋಪಕ್ಕೆ ಅವಕಾಶ ಕಲ್ಪಿಸಬಾರದು. KPSC ಅಧ್ಯಕ್ಷ ಹಾಗೂ ಸದಸ್ಯರ ನೇಮಕಾತಿಗೆ ನಿರ್ದಿಷ್ಟ ನಿಯಮಗಳಿಲ್ಲ, ಆ ನಿಯಮ ರೂಪಿಸುವವರೆಗೆ ಹೋಟಾ ಸಮಿತಿ ಶಿಫಾರಸು ಮಾಡಿರೋ ಮಾರ್ಗಸೂಚಿ ಪಾಲಿಸಬೇಕು ಅಂತ ಕೋರ್ಟ್ ಹೇಳ್ತು. ಆದರೆ 2013 ಆಗಸ್ಟ್ 23 ರಾಜ್ಯ ಸಚಿವ ಸಂಪುಟ PC ಹೋಟಾ ಸಮಿತಿ ಶಿಫಾರಸನ್ನ ಕೈಬಿಡೋಕೆ ನಿರ್ಣಯ ಕೈಗೊಂಡಿತ್ತು. ಇದರಿಂದಾಗಿ 2021 ಶಿವಶಂಕರ್ ಎಸ್ ಸಾಹುಕಾರ್ ಅವರನ್ನ ನೇಮಿಸಿದ ವೇಳೆ ಹೋಟಾ ಸಮಿತಿ ಮಾರ್ಗಸೂಚಿ ಅನುಸರಿಸಬೇಕಿತ್ತು ಅನ್ನೋ ನಿಯಮ ಇರಲಿಲ್ಲ. ಹೀಗಾಗಿ ಸದ್ಯ ಅವರೇ ಮುಂದುವರಿಲಿ ಅಂತ ಹೇಳಿತ್ತು. ವೈಯಕ್ತಿಕ ಪ್ರಕರಣಕ್ಕೆ ಆಯೋಗದ ಬಳಕೆ ಯತ್ನ. ಈ ಕಾನೂನು ವ್ಯಾಜ್ಯ ನಡೀತಿರ್ಬೇಕಾದ್ರೆ ಶಿವಶಂಕರಪ್ಪ ಪರ ವಾದ ಮಾಡಿದ ವಕೀಲರ ಫೀಸ್ 17 ಲಕ್ಷ ಆಗಿತ್ತಂತೆ. ಇದನ್ನ ಆಯೋಗ ಭರಿಸಬೇಕು, ಅಂದ್ರೆ 17 ಲಕ್ಷವನ್ನ KPSC ಕಟ್ಟಬೇಕು ಅಂತ ಶಿವಶಂಕರಪ್ಪ ಹೇಳಿದ್ರು. ಅಲ್ಲದೆ ಈ ವಿಚಾರವಾಗಿ ತಮ್ಮ ಅಭಿಪ್ರಾಯ ಹೇಳಿ ಅಂತ KPSCಯ ಲಾ ವಿಭಾಗದ ಮುಖ್ಯಸ್ಥರಾಗಿದ್ದ HS ಹೊಸಗೌಡ್ರಿಗೆ ಪತ್ರ ಬರೆದಿದ್ರು. ಆದ್ರೆ ಅದಕ್ಕವರು ಇದು ನಿಮ್ಮ ವೈಯಕ್ತಿಕ ಕೇಸ್, KPSC ಇದಕ್ಕೆ ದುಡ್ಡು ಕೊಡಕ್ ಬರೋದಿಲ್ಲ, ನೀವೇ ಕಟ್ಟಿ ಅಂತ ಒಪಿನಿಯನ್ ಕೊಟ್ಟಿದ್ರಂತೆ. ಈ ವಿಚಾರವಾಗಿ ಇಬ್ಬರ ನಡುವೆ ಮತ್ತೆ ಸಂಘರ್ಷ ಆಗಿತ್ತು. ಶಿವಶಂಕರಪ್ಪ ಮತ್ತೆ ಕಾನೂನು ವಿಭಾಗದ ಅಭಿಪ್ರಾಯ ಬದಲಿಸಿ
KPSCನೇ ವೆಚ್ಚ ಭರಿಸಬಹುದು ಅಂತ ಒಪಿನಿಯನ್ ಕೊಡಿ ಅಂತ ಒತ್ತಡ ಹಾಕಿದ್ರು ಅನ್ನೋ ಆರೋಪ ಇದೆ. ಕೊನೆಗೆ ಒತ್ತಡಕ್ಕೆ ಮಣಿಯದೆ HS ಹೊಸಗೌಡ್ರು KPSC ಕಾನೂನು ಕೋಶದ ಮುಖ್ಯಸ್ಥ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋದ್ರು ಅನ್ನೋ ಆರೋಪ ಇದೆ. ಕಾನೂನು ಕೋಶ ಮುಖ್ಯಸ್ಥರ ನೇಮಕದಲ್ಲಿ ನಿಯಮ ಉಲ್ಲಂಘನೆ. HS ಹೊಸಗೌಡ್ರು ರಾಜೀನಾಮೆ ಕೊಟ್ಟ ಮೇಲೆ KPSC ಲೀಗಲ್ ಹೆಡ್ ಸ್ಥಾನಕ್ಕೆ ಮತ್ತೆ ನೇಮಕಾತಿ ನಡೆಸಲಾಯಿತು. ಈ ವೇಳೆ ಒಟ್ಟು 16 ಅರ್ಜಿಗಳು ಬಂದಿದ್ವು. 2 ಅರ್ಜಿಗಳು ಅಪ್ಲಿಕೇಶನ್ ಡೆಡ್ಲೈನ್ ಮುಗಿದ ಮೇಲೆ ಬಂದಿದ್ವು. 4 ಅರ್ಜಿಗಳಿಗೆ ಸರಿಯಾದ ದಾಖಲೆಗಳಿಲ್ಲ ಅಂತ ರಿಜೆಕ್ಟ್ ಮಾಡಲಾಯಿತು. 10 ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಅಟೆಂಡ್ ಆಗಿದ್ರು. ಕೊನೆಗೆ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ SB ವಸ್ತ್ರದ ಮಠ ಅನ್ನೋರು KPSC ಕಾನೂನು ಘಟಕದ ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ರು. ಆದರೆ ಇವ್ರನ್ನ ಆಯ್ಕೆ ಮಾಡುವ ಸಮಿತಿಯಲ್ಲಿ ಇದ್ದಿದ್ದು ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಮತ್ತು ಇನ್ನಿಬ್ಬರು ಸದಸ್ಯರು. ಈ ಸಮಿತಿ ಆಯ್ಕೆ ಮಾಡಿದ ಅಭ್ಯರ್ಥಿಯನ್ನು ತಕ್ಷಣ ನೇಮಕ ಮಾಡಬೇಕು ಅಂತ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿತ್ತು. ಆದರೆ ಇದರಲ್ಲಿ ಅಭ್ಯರ್ಥಿಯ ಹೆಸರು ಮಾತ್ರ ಇತ್ತು. ಅವ್ರನ್ನ ಹೇಗೆ ಸೆಲೆಕ್ಟ್ ಮಾಡಲಾಯಿತು, ಇಂಟರ್ವ್ಯೂ ಯಾವ ರೀತಿ ಇತ್ತು, ಮೌಲ್ಯಮಾಪನ ಹೇಗೆ ನಡೀತು, ಎಷ್ಟು ಮಾರ್ಕ್ಸ್ ಬಂತು ಏನೂ ಇರಲಿಲ್ಲ. ಜೊತೆಗೆ ಇಂಟರ್ವ್ಯೂಗೆ ಬೇರೆ ಯಾರ್ಯಾರು ಬಂದಿದ್ರು ಅನ್ನೋದು ಕೂಡ ಇರಲಿಲ್ಲ. ಹೀಗಾಗಿ KPSC ಕಾರ್ಯದರ್ಶಿ ಲತಾ ಕುಮಾರಿ ಈ ನೇಮಕಾತಿ ಟ್ರಾನ್ಸ್ಪರೆಂಟ್ ಆಗಿ ನಡೆದಿಲ್ಲ. ಆಯ್ಕೆ ಸಮಿತಿಯಲ್ಲಿ ಒಬ್ಬರು ಮಹಿಳಾ ಪ್ರತಿನಿಧಿ, ಒಬ್ಬರು SC/ST ಮತ್ತು ಸದಸ್ಯ ಕಾರ್ಯದರ್ಶಿ ಇರಬೇಕು ಅನ್ನೋ ನಿಯಮ ಇದೆ. ಈ ನಿಯಮನೂ ಉಲ್ಲಂಘನೆ ಮಾಡಿದ್ದಾರೆ ಅಂತ ನೇಮಕಾತಿ ಆದೇಶವನ್ನು ಪಾಸ್ ಮಾಡಲಿಲ್ಲ. ಇದರಿಂದ ಕೆರಳಿ ಕೆಂಡವಾದ ಶಿವಶಂಕರಪ್ಪ ಮತ್ತು ಕೆಲ ಸದಸ್ಯರು ಬ್ಲಾಕ್ಮೇಲ್ ತಂತ್ರ ಅನುಸರಿಸ್ತಾ ಇದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ. ಈ ಅಂಶ ಆರೋಪ ಇರೋದು, ಇದಕ್ಕೆ ಎವಿಡೆನ್ಸ್ ನಮ್ಮ ಹತ್ರ ಇಲ್ಲ. ಈ ರೀತಿ ಮಾಡ್ತಿದ್ದಾರೆ ಅಂತ ಈಗ ಕೆಲವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಹೇಳ್ತಾ ಹೋಗ್ತೀವಿ ನೋಡಿ. ಅವರು ಹೇಳಿದ ಅಭ್ಯರ್ಥಿ ಲೀಗಲ್ ಹೆಡ್ ಮಾಡೋವರೆಗೂ KPSCಯ ಯಾವುದೇ ಸಭೆಗೆ ಅಟೆಂಡ್ ಆಗಲ್ಲ, ಯಾವುದೇ ಸೆಲೆಕ್ಷನ್ ಲಿಸ್ಟ್ಗೆ ಸೈನ್ ಮಾಡಲ್ಲ ಅಂತ ಪತ್ರ ಬರೆದಿದ್ದಾರೆ. ಈಗ ಸುಮಾರು 2 ತಿಂಗಳಿಂದ 6-7 ಮೀಟಿಂಗ್ಗಳನ್ನು ಸ್ಕಿಪ್ ಮಾಡಿದ್ದಾರೆ. ಇದೆಲ್ಲ ಹೌದು, ರೆಕಾರ್ಡೆಡ್ ಇವೆಲ್ಲ. 10 ಜನರಿರೋ KPSC ಸಮಿತಿಯಲ್ಲಿ ಸುಮಾರು 6 ಸದಸ್ಯರು ಈ ರೀತಿ ಮಾಡ್ತಾ ಇದ್ದಾರೆ. ಅಧ್ಯಕ್ಷರ ವಜಾಗೆ ಆಗ್ರಹಿಸಿ ರಾಜ್ಯಪಾಲರಿಗೆ ಪತ್ರ ಬರೆದ ಕಾರ್ಯದರ್ಶಿ. ರೊಚ್ಚಿಗೆದ್ದ ಕಾರ್ಯದರ್ಶಿ ಲತಾ ಕುಮಾರಿ ಅವರು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ಆಯೋಗದ ಅಧ್ಯಕ್ಷರು ಮತ್ತು 4 ಸದಸ್ಯರು ಕರ್ತವ್ಯ ಲೋಪ ಎಸಗಿ ಅಧಿಕಾರ ದುರುಪಯೋಗ ಮಾಡಿಕೊಳ್ತಿದ್ದಾರೆ, ಅಲ್ಲದೆ ದುರ್ನಡತೆ ತೋರಿದ್ದಾರೆ, ಲೀಗಲ್ ಹೆಡ್ ನೇಮಕಾತಿಗೆ ಒಪ್ಪಿಲ್ಲ ಅಂತ, ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಆಗ್ತಾ ಇಲ್ಲ, ನೇಮಕಾತಿಗೆ ಅಧಿಸೂಚನೆ ಹೊರಡಿಸದೆ 3 ತಿಂಗಳಿಂದ ಜಾಸ್ತಿ ಫೈಲ್ ಇಟ್ಕೊಳ್ಳೋದು, ಆಯ್ಕೆ ಪಟ್ಟಿಗೆ ಅನುಮೋದನೆ ಕೊಡದೇ ಇರೋದು, ಪರೀಕ್ಷೆಯ ಪ್ರತಿ ಹಂತದಲ್ಲೂ ಆಯೋಗದ ಪರ್ಮಿಷನ್ ಬೇಕು ಅಂತ ಕಡ್ಡಾಯ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಆಯ್ಕೆ ಪ್ರಕ್ರಿಯೆ ಡಿಲೇ ಆಗುತ್ತೆ. ಇದರಿಂದ ತಮ್ಮ ಹುದ್ದೆಯ ಜವಾಬ್ದಾರಿ ಅರಿಯೋಕೆ ಇವರು ವಿಫಲರಾಗಿದ್ದಾರೆ. ಹೀಗಾಗಿ ಅವ್ರನ್ನ ವಜಾ ಮಾಡಬೇಕು ಅಂತ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಆದರೆ ಇದಕ್ಕೆ ಕೌಂಟರ್ ಆಗಿ ಆಯೋಗದ ಅಧ್ಯಕ್ಷ ಶಿವಶಂಕರಪ್ಪ ಕೂಡ ಮುಖ್ಯಮಂತ್ರಿಗೆ ದೂರು ಕೊಟ್ಟಿದ್ದಾರೆ. ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ರಾಜ್ಯಪಾಲರಿಗೆ ಪತ್ರ ಬರೀತಾರೆ, ಆಯೋಗದ ವಿರುದ್ಧ ಪತ್ರಿಕಾ ಹೇಳಿಕೆ ಕೊಡ್ತಾರೆ, ಆಯೋಗನೇ ತಮ್ಮದು ಅನ್ನೋ ಹಾಗೆ ಮಾಡ್ತಾರೆ. ಹೀಗಾಗಿ ಕಾರ್ಯದರ್ಶಿಯನ್ನು ವಜಾ ಮಾಡಬೇಕು ಅಂತ ದೂರಿದ್ದಾರೆ. ಡಿಸೆಂಬರ್ 31ನೇ ತಾರೀಕು ಸೆಕ್ರೆಟರಿ ಹಿರಿಯ ಸದಸ್ಯರ ನೇತೃತ್ವದಲ್ಲಿ ಸಭೆ ನಡೆಸಿದರು. ಅದರಲ್ಲಿ ನೇಮಕಾತಿ ಪ್ರಕ್ರಿಯೆ ಮುಗಿದ ವಿವಿಧ ಇಲಾಖೆಗಳ ಒಟ್ಟು 666 ಹುದ್ದೆಗಳಿಗೆ ಅಂತಿಮ ಪಟ್ಟಿಗೆ ಅನುಮೋದನೆ ಪಡ್ಕೊಂಡಿದ್ರು. ಆಗ ಸಭೆ ನಡೆಯುವಾಗ ಬಂದ ಶಿವಶಂಕರಪ್ಪ ಸಭೆ ಮುಂದೂಡಬೇಕು ಅಂತ ಹೇಳಿದ್ದಾರೆ. 20ಕ್ಕೂ ಅಧಿಕ ಅಧಿಸೂಚನೆಗೆ ಕುತ್ತು ನಾವು ಹೇಳಿದ್ದೇ ನಡೆಯಬೇಕು ಅನ್ನೋ ಅಹಂಭಾವದ ಅಧ್ಯಕ್ಷರು ಕಾನೂನು ಪಾಲನೆ ಮಾಡ್ತಿದ್ದೀವಿ ಅಂತ ಹೇಳಿಕೊಳ್ಳೋ ಕಾರ್ಯದರ್ಶಿ ಅವರ ಹಗ್ಗ ಜಗ್ಗಾಟದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಕೆಲಸ ಸ್ಟ್ರಕ್ ಆಗಿ ಹೋಗಿದೆ. 10ಕ್ಕೂ ಅಧಿಕ ನೇಮಕಾತಿ ಅಧಿಸೂಚನೆಗಳು ಪೆಂಡಿಂಗ್ ಇವೆ. B ಗ್ರೂಪ್ ಹುದ್ದೆಗಳಿಗೆ ಅಭ್ಯರ್ಥಿಗಳ ಇಂಟರ್ವ್ಯೂ ನಡೆಸಬೇಕು ಅಂತ ಪಟ್ಟು ಹಿಡಿದಿರೋ ಆಯೋಗ ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದಿದೆ. ಸಂದರ್ಶನಕ್ಕೆ ಅನುಮತಿ ಸಿಗೋವರೆಗೆ ಅನುಮೋದನೆ ಕೊಡಲ್ಲ ಅಂತ ಹೇಳಿದ್ದಾರೆ. ಸಂದರ್ಶನ ಅಳವಡಿಸೋ ಕುರಿತಂತೆ ಸರ್ಕಾರ ನೀಡೋ ನಿರ್ದೇಶನಕ್ಕೆ ಬದ್ಧ ಅಂತ ಷರತ್ತು ಹಾಕಿ ಅಧಿಸೂಚನೆ ಹೊರಡಿಸೋಕೆ ಕೂಡ ಆಯೋಗ ರೆಡಿ ಇಲ್ಲ. ಇದರಿಂದಾಗಿ 2,000ಕ್ಕೂ ಅಧಿಕ ಹುದ್ದೆಗಳ 20ಕ್ಕೂ ಅಧಿಕ ನೇಮಕಾತಿ ಅಧಿಸೂಚನೆ ಪ್ರಸ್ತಾವನೆಗಳು ಹಾಗೆ ಸ್ಟಕ್ ಆಗಿವೆ. ಅತ್ತ ಕಾರ್ಯದರ್ಶಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರೋ 1,000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸೋಕೆ ಮುಂದಾಗಿದ್ದಾರೆ. 10ಕ್ಕೂ ಅಧಿಕ ಪ್ರಸ್ತಾವನೆಗಳನ್ನು ಸಲ್ಲಿಸಲು ತಯಾರು ಮಾಡಿಕೊಂಡಿದ್ದಾರೆ. ಆದರೆ 6 ಸದಸ್ಯರ ಈ ನಡೆಯಿಂದಾಗಿ ಅಧಿಸೂಚನೆಗಳನ್ನು ಹೊರಡಿಸುವ ಮತ್ತು ಹಲವು ಆಯ್ಕೆ ಪಟ್ಟಿಗಳಿಗೆ ಅನುಮೋದನೆ ಕೊಡುವ ಪ್ರಕ್ರಿಯೆ ಅತಂತ್ರ ಆಗಿದೆ. ಇಬ್ಬರ ಜಗಳದಲ್ಲಿ ಉದ್ಯೋಗಾಕಾಂಕ್ಷಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಕೀಲರ ಶುಲ್ಕ ಪಾವತಿ ವಿಚಾರ ವಿರಾಟ ರೂಪ ತಾಳಿ ಆಯೋಗದ ಒಳಜಗಳ ಬೀದಿಗೆ ಬಂದು ನಗೆಪಾಟಲಿಗೆ ಈಡಾಗಿದೆ. ಯಾವ ಸೀಮೆಯವ್ರು ಎಕ್ಸಾಮ್ ಮಾಡಿ ಇವರು ಜಾಬ್ ಕೊಡೋರು, ಕ್ವಾಲಿಫೈಡ್ ಪೀಪಲ್ ಓದಿ ಡಿಗ್ರಿಗಳನ್ನು ಮಾಡಿ ಆಮೇಲೆ ಮತ್ತೆ ಎಕ್ಸಾಮಿಗೆ ಓದಿ ಅಲ್ಲಿ ಬಾಯಿ ಕಳ್ಕೊಂಡು ಕೂತಿದ್ದಾರೆ. ಇಲ್ಲಿ ನೋಡ್ರಿ ಇವ್ರು ಯಾರೋ 5-6 ಜನ ಸೇರಿಕೊಂಡು ಅಧಿಕಾರಿಗಳು ಇವ್ರ ನಡುವೆ ಕಚ್ಚಾಟ ಆಗಿ ಯಾವುದು ಕೆಲಸ ಆಗ್ತಾ ಇಲ್ಲ.
ನ್ಯಾಷನಲ್ ಜೋಕ್ ಆಗ್ತಾ ಇದೆ ಕರ್ನಾಟಕದ KPSC. ಸುಮ್ಮನೆ ಈ ರೀತಿ ಜೀವ ಹೆಂಡೋಕ್ಕಿಂತ, ಪರೀಕ್ಷೆಗೆ ರೆಡಿ ಆಗ್ತಿರೋ ಹುಡುಗಿಯರು ಜೀವ ತಿನ್ನೋದಕ್ಕಿಂತ ಈ ರೀತಿ ಮಾಡಿ ಸುಮ್ಮನೆ ಇದನ್ನು ಕ್ವಾಶ್ ಮಾಡಿ ಬಿಸಾಕಬೇಡಿ. KPSC ಏನಕ್ಕೆ ಬೇಕು? ನಿಮ್ಮ ಕೆಲಸ ನಮ್ಮ ಕೈಲಿ ಆಗಲ್ಲ, ನಾವು ಅಯೋಗ್ಯರಿದ್ದೀವಿ, ಅಸಮರ್ಥರಿದ್ದೀವಿ, ನಮ್ಗೆ ನಡ್ಸೋಕ್ಕೆ ಬರೋದಿಲ್ಲ ಇದು. UPSC ಅವರೇ ಒಂದು ಬ್ರಾಂಚ್ ಆಫೀಸ್ ಓಪನ್ ಮಾಡಿಬಿಡಿ, ನಿಮ್ಮದೇ, ನೀವೇ ನಡೆಸಿ. UPSC ಅವರೇ ರಾಜ್ಯದ ನೇಮಕಾತಿಗಳನ್ನು ಕೂಡ ಮಾಡಿಕೊಡಿ ಅಂತ ಅವ್ರಿಗಾರು ಮನವಿ ಮಾಡಿ ಹೋಗಲಿ ಅತ್ಲಾಗೆ. ನಮ್ಮ ಸರ್ಕಾರದವರು, ನಮ್ಮ ಅಧಿಕಾರಿಗಳು, ನಮ್ಮ ಈ ಆಯೋಗದ ಮೆಂಬರ್ಸ್ ಅಧ್ಯಕ್ಷರಿದಾರಲ್ಲ, ಎಲ್ಲರೂ ಕೂಡ ಹೋಗಿ ನಿಂತ್ಕೊಂಡು ಕೈ ಮುಗಿದು UPSC ಹತ್ರ ರಿಕ್ವೆಸ್ಟ್ ಮಾಡಿ, ಅಟ್ಲೀಸ್ಟ್ ಆಗಲ್ಲ, ನಮ್ಮ ಕೈಲಿ ಅಸಮರ್ಥರಿದ್ದೀವಿ, ಈ ಥರ ಎಲ್ಲ ಆಗ್ತಾ ಇದೆ, ಇದು 6ಕ್ಕೆ ಏರ್ತಿಲ್ಲ, 3ಕ್ಕೆ ಇಳಿತಿಲ್ಲ, ಒಂಥರ ಜೋಕ್ ಆಗಿಬಿಟ್ಟಿದ್ದೀವಿ ನಾವು ರಾಷ್ಟ್ರ ಮಟ್ಟದಲ್ಲಿ, ನೀವೇ ರಾಜ್ಯದ್ದು ಮಾಡಿಕೊಟ್ಬಿಡಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ, ಅದನ್ನಾರು ಮಾಡಿ ಅತ್ಲಾಗೆ. ಸ್ನೇಹಿತರೆ, ಶುರುವಾಗಿದೆ Gold ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ Gold ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನೆಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು, ಗೋಲ್ಡ್ ಮೆಂಬರ್ ಆಗ್ಬೋದು.